ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಟಿ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿನ್ನೆ ನಿಮಗೆ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ನಾವು ಟೆಲಿಗ್ರಾಮಲ್ಲಿ ಕೂಡ ಶೇರ್ ಮಾಡಿದ್ವಿ. ಇದುವರೆಗೂ ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಬಿಟ್ಟರೆ ಮತ್ತೆ ಲಿಂಕ್ ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಲರ್ ಪ್ರಿಂಟನ್ನು ತೊಗೊಂಡು ಲ್ಯಾಮಿನೇಷನ್ ಮಾಡಿಸ್ಕೊಂಡ್ರೆ ಅದೇ ನಿಮ್ಮ ಒರಿಜಿನಲ್ ಅಂಕಪಟ್ಟಿ ಆಗಿರುತ್ತೆ. ಓಕೆ, ಇದು ಎಲ್ರಿಗೂ ಗೊತ್ತಿರುವಂಥ ಮಾಹಿತಿ, ಯಾರಿಗೆ ಗೊತ್ತಿಲ್ವೋ ತಿಳ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶದಿಂದ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ, ಬಹಳಷ್ಟು ಜನ ಅಭ್ಯರ್ಥಿಗಳು ನಿಮ್ಮ ಅಂಕಪಟ್ಟಿಯನ್ನು ಗಳಿಸಿ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದೀರಿ. ಏನು ಪ್ರಶ್ನೆ ಅಂದರೆ, ಈಗ ಮೊದಲ ಪತ್ರಿಕೆ ಅಂದರೆ ಟಿ ಫಸ್ಟ್ ಪೇಪರ್ ಅಂಕಪಟ್ಟಿಯಲ್ಲಿ ಏನಾಗಿದೆ, ಇಂಗ್ಲೀಷ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ನೀವು ಪಡ್ಕೊಂಡಿರುವಂತಹ ಮಾರ್ಕ್ಸ್ ಎರಡೂ ಕೂಡ ಒಂದೇ ಇದೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಆದ್ದರಿಂದ ಈ ವಿಡಿಯೋ ಮೂಲಕ ಕ್ಲಾರಿಫಿಕೇಷನ್ ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದು CAC ಮಾಡಿರುವಂತಹ ತಪ್ಪಾಗಿರುತ್ತೆ. ಓಕೆ, CAC ಇಲಾಖೆಯಿಂದ ಅಂಕಪಟ್ಟಿಯನ್ನು ಸಿದ್ಧಪಡಿಸುವಾಗ ಆದಂತಹ ಒಂದು ತಪ್ಪಾಗಿರುತ್ತೆ. ಅದನ್ನು ಅವರು ಮತ್ತೆ ಪರಿಶೀಲಿಸಿ ಸರಿಪಡಿಸಿ ನಿಮ್ಮ ಅಂಕಪಟ್ಟಿಯನ್ನು ಬಿಡ್ತಾರೆ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, CAC ಆಫೀಸಿಗೆ ಇದನ್ನು ಗಮನಕ್ಕೆ ತರಬೇಕಾಗತ್ತೆ. ಅಂದರೆ ಇಂಗ್ಲೀಷ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ನೀವು ಪಡ್ಕೊಂಡಿರುವಂತಹ ಮಾರ್ಕ್ಸ್ ಎರಡೂ ಕೂಡ ಒಂದೇ ಆಗಿದೆ, ಅದನ್ನು ಸರಿಪಡಿಸಿ ಮತ್ತೊಮ್ಮೆ ಅಂಕಪಟ್ಟಿಯನ್ನು ಬಿಡಬೇಕಾಗಿ ವಿನಂತಿಸಿಕೊಳ್ತೀವಿ ಅಂತ ಒಂದು ಲೆಟ್ರನ್ನು ಬರೀರಿ. ಸೊ ಅದನ್ನು ಅವರು ನೋಡಿ ಚೆಕ್ ಮಾಡಿ ಮತ್ತೊಮ್ಮೆ ಅಪ್ಲೋಡ್ ಮಾಡ್ತಾರೆ. ಓಕೆ, ಸೊ ಇದು ನಿಮಗೆ ಮುಂದೆ GPS ಟೆರ್ ಎಕ್ಸಾಮ್ಗೆ ತೊಂದರೆ ಆಗುತ್ತಾ ಅಂತೆಲ್ಲ ಕೇಳ್ತಾ ಇದ್ರಿ. ಖಂಡಿತ ತೊಂದರೆ ಆಗಲ್ಲ, ಯಾಕಂದರೆ ಇದು ನೀವು ಮಾಡಿರೋ ತಪ್ಪಲ್ಲ. CAC ಇಲಾಖೆಯಿಂದ ಅಂಕಪಟ್ಟಿಯನ್ನು ಬಿಡುವಾಗ ಆದಂತಹ ತಪ್ಪಾಗಿರುತ್ತೆ. ಸೊ ಆದ್ದರಿಂದ ಅದನ್ನು ಅವರು ಸರಿಪಡಿಸ್ತಾರೆ. ಯಾರೂ ಕೂಡ ಆತಂಕ ಪಡ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಒಂದು ಅಂಶ. ಆದರೆ ಇನ್ನೊಂದು ಅಂಶ ಏನು ಅಂದರೆ, ಈಗ ಬಹಳಷ್ಟು ಜನ ನಿಮ್ಮ ಅಂಕಪಟ್ಟಿಯನ್ನು ಕಳ್ಕೊಂಡಿರ್ತೀರ ಅಥವಾ ನೀವು ಸರ್ಟಿಫಿಕೇಟನ್ನೇ ತೊಗೊಂಡಿರೋದಿಲ್ಲ, ಈ ಹಿಂದೆ ಬರೆದಿರೋದು. ಸೊ ಅದಕ್ಕೂ ಕೂಡ ಈಗ ಅವಕಾಶ ಇದೆ. ನಾನು ಕೂಡ ನನ್ನ ಹಳೆಯ ಒಂದು ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ. ಅದರಿಂದ ನೀವು ಮತ್ತೊಮ್ಮೆ ಹಳೆಯ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಬೋದು. ಓಕೆ, ನಿಮ್ಮ ಹಳೆಯ ರಿಜಿಸ್ಟರ್ಡ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದ್ರೆ ಅಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅನ್ನುವಂಥ ಆಪ್ಷನ್ ಇರುತ್ತೆ. ಕ್ಲಿಕ್ ಮಾಡಿದರೆ ನಿಮ್ಮ ಅಂಕಪಟ್ಟಿ ಬರುತ್ತೆ. ಓಕೆ, ಸೊ ಇವೆರಡು ಮಾಹಿತಿಯಾಗಿತ್ತು. ಮತ್ತು TET ಮತ್ತೆ ಯಾವಾಗ ಕರೀತಾರೆ ಅಂತ ಕೇಳ್ತಾ ಇದ್ರಿ. ಇನ್ನೇನು ಸದ್ಯದಲ್ಲೇ, ಅಂದರೆ ಇನ್ನು ಒಂದು ಜನವರಿ ಅಥವಾ ಫೆಬ್ರವರಿ ಈ 2 ತಿಂಗಳಲ್ಲಿ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. TET ಯಾವಾಗ ಬೇಕಾದರೂ ಕರಿಬೋದು. ಇವತ್ತು ಮಧ್ಯರಾತ್ರಿ ನೋಟಿಫಿಕೇಷನ್ ಬಿಟ್ಟರೂ ಕೂಡ ಆಶ್ಚರ್ಯ ಪಡೆಯುವಂತಿಲ್ಲ. ಯಾಕಂದರೆ ಕಳೆದ ಬಾರಿ ಆಗಿರುವಂತಹ ಅನುಭವ ನಿಮಗೆ ಗೊತ್ತಿರುತ್ತೆ. ಯಾರೂ ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ, ಇದ್ದಕ್ಕಿದ್ದಂಗೆ ನೋಟಿಫಿಕೇಷನ್ ಬಿಟ್ಟಿದ್ರು. ಸೊ ಹಾಗಾಗಿ ಯಾವಾಗ ಬೇಕಾದರೂ TET ನೋಟಿಫಿಕೇಷನ್ ಆಗ್ಬೋದು. ನೀವು ಸಿದ್ಧತೆಯನ್ನು ಆರಂಭಿಸ್ಬೋದು. ನೋಟ್ಸ್ ಬೇಕಾದರೆ ನೀವು ತೊಗೊಳ್ಬೋದು, ಇಲ್ಲಾಂದರೆ ಕ್ಲಾಸಸ್ ಕೂಡ ಯೂಟ್ಯೂಬಲ್ಲಿ ಇದೆ. ಸೊ ಅದನ್ನು ಕೂಡ ಫಾಲೋ ಮಾಡಿ. ಓಕೆ, ಸೊ ಇದಿಷ್ಟು ಪ್ರಮುಖವಾದಂಥ ಮಾಹಿತಿಯಾಗಿತ್ತು. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಆಲ್.